ಒಂದ್ ದಿವಸ ಸಾಹೇಬರು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಮ್ಯಾಲಿನ ಸಾಹೇಬರು ಬೈದ್ರು. ಮ್ಯಾಲಿನ ಸಾಹೇಬ್ರ ಕೆಲಸ ಏನು ಬೈಯುದೆ. ಬೈಸ್ಕೊಂಡ್ರು. ಬಹಳ ಬೇಜಾರಾಯ್ತು. ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಬೈಸ್ಕೊಳ್ಳೋದು ನಮ್ಮ ದಾಸ್ಯ ಬಂದೋಯ್ತು ಅನ್ಕೋತ ಬಂದ್ರು. ಮನೆ ಕೋಪದಲ್ಲಿ ಬರ್ತಾ ಇದ್ರು. ಎಕ್ಸಲೇಟರ್ ನೋಡಿಲ್ಲ, ಸ್ಪೀಡ್ ಜಾಸ್ತಿ ಆಗ್ಬಿಡ್ತು. ಪೊಲೀಸ್ ನಿಲ್ಲಿಸ್ದ, ದಂಡ ಹಾಕಿದ. ಇಲ್ಲಿ ಅಷ್ಟು ಕೆಟ್ಟ ರೂಲ್ ಇಲ್ಲ ಇಂಡಿಯಾದಲ್ಲಿ. ಇಲ್ಲಿ ಬಹಳ ಸ್ಟ್ರಿಕ್ಟ್ ಅಂತೆ, ಇಲ್ಲೆಲ್ಲ ಬಹಳ ಫೈನ್ ಹಾಕ್ತಾರಂತ. ನಮ್ಮಲ್ಲಿ ಹಂಗಿಲ್ಲ, ಎಷ್ಟು ಕೊಡ್ತೀರೋ ಅಷ್ಟು ನಡೀತು, ನಡೀತು. ಅವನ್ ಸ್ವಲ್ಪ ಫೈನ್ ಹಾಕಿದ, 200-300 ರೂಪಾಯಿ ಅವ್ನು ಕೊಟ್ಟ. ಬಹಳ ಮೊದಲೇ ಬೈಸ್ಕೊಂಡದ್ದು ಬೇಜಾರಾಗಿತ್ತು. ದಂಡ ಬೇರೆ. ಛೇ ಏನಪ್ಪ ಜೀವನ ಸಾಕು. ಅದ್ ಮನೆಗೆ ಬಂದು ನೋಡ್ತಾನೆ, ಮನೆ ಗೇಟ್ ತೆಗೆದು ಬಿಟ್ಟಿದೆ, ಗೇಟೇ ಹಾಕಿಲ್ಲ. ಅಯ್ಯೋ ನಾನು ಹೆಂಡ್ತಿ ಏನ್ ದರಿದ್ರ, ಏನ್ ಮಾಡ್ತಿದ್ದಾಳೆ ಮನೇಲಿ ಖಾಲಿ ಕೂತ್ಕೊಂಡು, ಕೆಲಸ ಮಾಡಲ್ಲ ಆಕೆ. ನಮ್ಮಲ್ಲೊಂದು ಥೇರಿ ಇದೆ ಅಲ್ಲ, ನೀವು ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಹೆಣ್ಮಕ್ಳಿಗೆ. ಇಲ್ಲ ಅಂದ್ರೆ ಓ ಇಲ್ವಾ ಮನೆಯಲ್ಲ, ಅದೇನ್ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದೀವಿ ನಾವು. ಅವನು ಹಾಗೆ ಅನ್ಕೊಂಡಿದ್ದ. ಮನೆಗೆ ಬಂದಾಗ ಏನ್ ಮಾಡ್ತಾಳೆ ನಾನು ಹೆಂಡತಿ, ಗೇಟ್ ಹಾಕೊಂಡಿಲ್ಲ. ನೋಡ್ತಾನೆ ಹುಡುಗರು ಒಂದು ಜಿಗದಾಡ್ತಾ ಇದ್ದ, 3-4 ಹುಡುಗರು. ಗುರುತಿ ಹತ್ತಲ್ಲ, ಮೈಯೆಲ್ಲ ಮಣ್ಣು ಹಾಕೊಂಡು ಗುರುತಿ ಹತ್ತ. ಯಾವ ಹುಡುಗರು ಬಂದ್ರೆ ಮನೇಲಿ ನೋಡ್ತಾನೆ, ತನ್ನ ಮಕ್ಕಳು 2. ಏನ್ ಹಿಂಗ್ ಜಗಳಾಡ್ತೀರಿ ದಸ್ತೆಯಲ್ಲಿ ಬೀದಿಯಲ್ಲಿ, ನಡ್ರಿ ಒಳಗಡೆ ಅಂತ ಕಳಿಸ್ದ. ಮನೆಯೊಳಗೆ ಹೋಗ್ತಾನೆ, ಬಾಗಿಲು ತೆಗೆದಿದೆ. ಆ ಸಿಟ್ ಔಟ್ ಅಲ್ಲಿ ಬರ್ರ ಅಂತ ಫ್ಯಾನ್ ತಿರುಗ್ತಾ ಇದೆ. ಆ ಟಿಪಾ ಮೇಲೆ ಇಟ್ಟದಂತ ಪೇಪರ್ ಎಲ್ಲ ಗಾಳಿಗೆ ಹಾರಾಡಿ ತಿರುಗ್ತಾ ಇದ್ದ. ಅವನು ಏನ್ ಕರ್ಮ, ಎಲ್ಲಿದ್ದಾಳಿಕೆ ನೋಡಿ ಅಲ್ಲ ಅದನ್ನ, ಪೇಪರ್ ಹಾರಾಡ್ತಾ ಇದ್ದ. ಹಾಗೇನೆ ಒಳಗೆ ಹೋದ. ಡೈನಿಂಗ್ ಹಾಲ್ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬೆಳಗ್ಗೆ ಏನ್ ತಿಂದ ತಿಂಡಿ ಎಲ್ಲ ಹಂಗೆ ಬಿದ್ದಿದೆ, ಪ್ಲೇಟ್ ಹಂಗೆ ಬಿದ್ದಿದ್ದಾವೆ, ನೊಣ ಗೊಯ್ ಅಂತಿದ. ಅವನಂದ ಏನ್ ನನ್ನ ಹೆಂಡತಿ ಬೇಜವಾಬ್ದಾರಿ ಇದು, ಪ್ಲೇಟ್ ತೆಗಿಬೇಕಂತ ಗೊತ್ತಿಲ್ಲ. ನೋಡ್ತಾನೆ ಫ್ರಿಜ್ ಓಪನ್ ಇದೆ, ಬಾಗಿಲು ಫ್ರಿಜ್ ಓಪನ್. ಎಷ್ಟು ಕರೆಂಟ್ ಹೋಯ್ತು, ಅಯ್ಯೋ ಕರ್ಮ ಏನಾಯ್ತು. ಮತ್ ಬಾಗಿಲು ಹಾಕಿದೆ, ಎಲ್ಲ ನೋಡ್ದ, ಏನೋ ಸದ್ದಾಯ್ತು. ಏನ್ ಸದ್ದು ಅಂತ ಕೇಳ್ತಾನೆ, ಬಚ್ಚಲ ಮೇಲೆ ನೀರು ಹೋಗೋ ಸದ್ದು. ನೋಡ್ತಾ ನಲ್ಲಿ ತಿರುಗಿಸಿಬಿಟ್ಟಿದ್ದಾರೆ ಯಾರೋ. ಆ ಬಕೆಟ್ ತುಂಬ ನೀರು ಹರಿದು ಹೋಗ್ತಾ ಇದೆ. ನಾನು ಹೆಂಡತಿಗೆ ಬಹಳ ಬೇಜವಾಬ್ದಾರಿ, ಇವಾಗ ಸರಿಯಾಗಿ ಪನಿಷ್ಮೆಂಟ್ ಮಾಡ್ತೀನಿ. ಆಕೆ ಏನ್ ಮಾಡ್ತಾಳೆ, ಮನೇಲಿ ಖಾಲಿ ಕೂತ್ ಏನ್ ಮಾಡ್ತಾಳೆ ಆಕೆ? ಒಂದು ಕೋಪದಿಂದ ಹೋದ. ಎಲ್ಲಿ ನೋಡ್ತಾನೆ, ಇಲ್ಲ. ಒಂಚೂರು ಹೆದರಿಕೆನೂ ಆಯ್ತು, ಆರೋಗ್ಯ ತಪ್ಪೋಗಿದೆ ನಾಕಿದು ಪಾಪ. ಸರಸರ ಅಟ್ಟ ಹತ್ತಿ ಹೋದ. ಮೇಲೆ ಒಂದು ರೂಮು. ಅವನ ಹೆಂಡತಿ ಆರಾಮಾಗಿ ಹಾಸಿಗೆ ಮೇಲೆ ಕಾಲು ಚಾಚಿಕೊಂಡು ಪುಸ್ತಕ ಓದ್ತಾ ಇದ್ಲು. ಇವನಿಗೆ ತಲೆಗೆ ಪಿತ್ತ ಏರ್ಬಿಡ್ತು. ಕೆಳಗಡೆ ಮನೆ ತಲೆ ಕೆಳಗಾಗಿದೆ, ಅಸಹ್ಯ ಆಗಿದೆ. ಆರಾಮ್ ಕೂತ್ ಕಾದಂಬರಿ ಓದ್ತಿದ್ದಾಳೆಕೆ. ಹೋಗಿ ಬೈದ, ಏನ್ ಮಾಡ್ತಿದ್ದೀನಿ ನೀನು, ಕೆಳಗೆ ನೋಡಿದ್ಯಾ ಮನೆ ಏನಾಗಿದೆ ಅಂತ ಹೇಳಿ. ಆಕೆ ಅತ್ಯಂತ ಸುಂದರವಾಗಿ ನಕ್ ಹೇಳಿದ್ಲಂತೆ. ದಿವಸ ಮನೆಗೆ ಬಂದ್ಮೇಲೆ ನೀ ಏನ್ ಮಾಡಿದಿ ಮನೆಯೊಳಗೆ, ನೀ ಏನ್ ಮಾಡಿದಿ ಅಂತ ಕೇಳ್ತಿದ್ರಿ. ಇವತ್ತು ಒಂದ್ ದಿವ್ಸ ನಾ ಏನೂ ಮಾಡಿಲ್ಲ ಅಂತ. ಇವತ್ತು ಒಂದ್ ದಿವ್ಸ ನಾ ಏನೂ ಮಾಡಿಲ್ಲ. ಇಷ್ಟು ಹಣೆಬರಾಗ್ಯದ ಮನೇಲಿ. ಒಂದು ದಿವಸ ಆಕೆ ಕೆಲಸ ಮಾಡೋದು ನಿಲ್ಲಿಸಿದ್ರೆ ಮನೆ ತಲೆ ಕೆಳಗೆ ಆಗ್ತದೆ. ಸಾಹೇಬರ ಆಫೀಸ್ಗೆ ಹೋಗಿದ್ರೆ ಏನಾಗ್ತದೆ, ಏನೂ ಆಗಲ್ಲ. ಕೆಳಗಿನವ್ರು ಸಂತೋಷವಾಗಿರ್ತಾರೆ, ಒಂದ್ ದಿವಸ ಬರ್ಲಿಲ್ಲ ಅಂತ. ಆದ್ರೆ ಮನೆಯಲ್ಲಿ ಹೆಂಡತಿ ಕೆಲಸ ಮಾಡದೆ ಹೋದ್ರೆ ಒಂದ್ ದಿವಸ ಅನಾಹುತ ಆಗಿ ಹೋಗ್ತದೆ ಅಂತ ಒಂದು ಮಾತಿದೆ. ಹೆಂಡತಿಯನ್ನ ಗೃಹಿಣಿ ಅಂತ ಕರಿತೇವೆ. ಗ್ರಹಕ್ಕೆ ರಾಣಿ ಆದವಳು ಗೃಹಿಣಿ. ಯಾಕೆ ಗೃಹಿಣಿ ಗ್ರಹ ಮುಚ್ಚತೆ ಅಂತ ಒಂದು ಮಾತು. ಅದಕ್ಕೆ ನಾನು ಹೇಳ್ತೀನಿ, ತಾಯಿಗೆ ನಮಸ್ಕಾರಗಳನ್ನ ಹೇಳಬೇಕು ಅಂತ.